ಕಿನ್ನಾಳ್ ನೀವಿಬ್ರು ಬಂದ್ರಿ, ಆ ಮನೋಹರ ಬರ್ಲುವಲ್ಲೋ? ಲೇ ಅವನೆಲ್ಲ ಬರ್ತಾನೆ ನನ್ನ ಮಗನೇ, ಪ್ರಾಕ್ಟೀಸ್ ಟೈಮ್ಗೆ ಕರೆಕ್ಟ್ ಆಗಿ ಬರಂಗಿಲ್ಲ ಅವನು. ಇನ್ನೊಂದು ಬರ್ಡೇ ಬಂದ್ಬಿಡ್ತಾನ. ಲೇ ಅವನು ಬಂದೇ ಬತ್ತಾನ ಕಣೋ. ಹೆಂಗೋ? ಇವತ್ತು ಎಣ್ಣೆ ತಂದಿದ್ದೀನಿ, ಆ ಎಣ್ಣೆ ಹೆಸರು ಕೇಳಿದ್ರೆ ಸಾಕಣೋ, ಹಾಸನ ಟು ಮಂಡ್ಯ ಪಾದಯಾತ್ರೆ ಮಾಡ್ಬಿಡ್ತಾನೆ ನನ್ನ ಮಗ. ಯಾರೋ ಎಣ್ಣೆ ಅಂತ ಮಾತಾಡ್ತಿದ್ದೀರಲ್ಲ? ನೋಡ್ದ್ಯಾ, ಇಲ್ಲಿ ಮಾತಾಡೋದು ಯಾವ್ದೋ ಕೊಂಪೆಲ್ ಮಲಗಿವನೆ, ಅಲ್ಲಿ ಸಿಂಕ್ ಐತಿ. ಬತ್ತಾನ ನೋಡಿ, ಈಗ ಬರ್ತಾನೆ. ಗೆಳೆಯ ಗೆಳೆಯ, ಅಯ್ಯೋ ನಿನ್ನ ಎಂಟ್ರಿಗೋಸ್ಕರ ಎಲ್ಲ ಹೆಂಗ್ ಕಾಯ್ತಾರ ನೋಡು. ಥ್ಯಾಂಕ್ ಯು ಕಣ ಬಂದಿದ್ಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಕಣ. ಥ್ಯಾಂಕ್ ಯು. ಯಾಕೆ ಇಷ್ಟಿಷ್ಟು ಚೆನ್ನಾಗಿದ್ದಲ್ಲ ಮರಿ, ಏನಾಯ್ತು? ಮಿಮಿಕ್ರಿ ಮಾಡಿದೆ. ನನ್ನ ಮಗನ ಮಿಮಿಕ್ರಿ ಊಟ ಹೊಡಿತೀನಿ, ಮಿಮಿಕ್ರಿ ಅಂತೆ. ಓಕೆ 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 ಬನ್ನಿ ಬನ್ನಿ, ಕೇಕ್ ಕಟ್ ಮಾಡೋಣ ಬನ್ನಿ. ಆಹಾ, ನೀವೆಲ್ಲ ಬಂದು ತುಂಬಾ ಖುಷಿ ಆಯ್ತು ಕಣ. ಬಡೇ, ನಿನ್ನ ಬರ್ಡೇಗೋಸ್ಕರ ನಾನೊಂದು ಹಾಡು ಕಂಡಿಡ್ದಿದ್ದೀನಿ ಕಣ. ಹೇ, ಹಾಡು ಕಂಡಿಡಿಯಕ್ಕೆ ಅದೇನು ಜ್ವಾಳ ಹೊಡೆಯೋ ಮಿಷಿನ್ ಏನಲ್ಲೇ, ಹಾಡು ಬರೆಯೋದು ಅದು ಕಂಡಿಡಿದಲ್ಲೇ, ನಾನ್ ಸೆನ್ಸ್. ಹೋಲಿ ಬಿಡು, ಸಾಂಗಕ್ಕೆ ಅಂತ ಒಬ್ರು ದೀಪಾಂಜಲಿ ನಗರದಿಂದ ಒಬ್ರು ಬಂದವ್ರ ಕಣ, ಅವ್ರು ಆಗ್ತಾರೆ ಬಿಡ. ಯಾರು ನೇಪಾಳ ದಿವ್ಯಾನಾ? ಅವ್ರೇ ಮ್ಯೂಸಿಕ್. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಜೊತೆಯಾಗಿದೆ. ಯಾಕಣ ನನಗೆ ಈ ಬರ್ತಡೇ ಇಷ್ಟ ಇಲ್ಲ ಕಣೋ. ಯಾಕೆ? ಅವನಿಲ್ದೆ ಈ ಬರ್ತಡೇ ನಡೆಯಲ್ಲ ಕಣೋ. ಯಾರವನು? ಯಾರು? ಗಣಪಣ್ಣನಾ? ಅಲ್ಲ ಕಣೋ. ಶರಣಣ್ಣನ? ಅವ್ರಲ್ಲ ಕಣೋ. ಅನಿ ಅಣ್ಣನ? ಅವ್ರಂತೂ ಅಲ್ವೇ ಅಲ್ಲ ಕಣೋ. ಮೆಂಟ್ರು ವಿಜಯ ಅಣ್ಣನ? ಅವ್ರು ಯಾರು ಅಲ್ಲ. ಮತ್ತಾರು? ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿಲ್ದೇ ಇರ್ಬೋದು, ಆದ್ರೆ ಅವ್ನು ನನ್ನ ತಮ್ಮ ಕಣೋ. ಆಲೂಗೆಡ್ಡೆ ತರಕ್ಕೂ ಒಟ್ಟಿಗೆ ಓದ್ತೀವಿ, ಶುಂಠಿ ತರಕ್ಕೂ ಒಟ್ಟಿಗೆ ಓದ್ತೀವಿ, ಬಿಟ್ಟಿ ಬಾಡ್ ಬೇಷವ್ರೆ ಅಂದ್ರೆ ತಿನ್ನಕ್ ಒಟ್ಟಿಗೆ ಓದ್ತೀವಿ. ಅವನು ಇಲ್ದೆ ಈ ಕೇಕ್ ಕಟ್ ಮಾಡಲ್ಲ ಕಣೋ, ಕಟ್ ಮಾಡಲ್ಲ. ಅವನು ಅಂತ ಆಗ್ಲಿಂದ ಬರೀ ಒನ್ ಆಫ್ ಫ್ರೀಡಮ್ಸ್ ಕೊಡ್ತಾ ಇದೀಯಾ? ಯಾರ ಅವನು? ಟ್ಯಾಕ್ಸಿಗೆ ಟ್ಯಾಕ್ಸ್ ಹಾಕೋರಲ್ಲ ಬೆಟ್ಟಗಾರ. ಸಮಯ ನೀನು ಬಂದೇ ಬರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೀನು ನನಗೋಸ್ಕರನೇ ಕೇಕ್ ನ ತಂದಿರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ವಿಶ್ ಯು ಹ್ಯಾಪಿ ಬರ್ಡೇ. ನನ್ ಮಗು, ನಾನು ಎಕ್ಕಡ ವಿಷಯ ಬಂದ್ರೆ ಸಾಯಿಸ್ಬಿಟ್ಟಿ ನನ್ನ ಮಕ್ಕಳ. ನಿನ್ನ ಮೊಡಲಲ್ಲಿ ಒಳಗುವೆ ರಂಬ. ನನ್ನ ಮಗ ನನ್ನ ಫೋಟೋ ನಾವು ಮಿಮಿಕ್ರಿ ಆರ್ಟಿಸ್ಟ್ ಹೇಳಿಬಿಟ್ರೆ ಸ್ವಾಮಿ ವಿವೇಕಾನಂದ್ರ ಎದ್ದೇಳು ಭಾರತಿ ಅಂತ ಎದ್ದು ಬಿಟ್ರ. ಲೇ ಅಪ್ಪ, ನಾನು ಒಂದು ಮಿಮಿಕ್ರಿ ಹೊಡೆದ್ರೆ ಹಿಂಗೆಲ್ಲ ಬ್ಲಾಸ್ಟ್ ಆಗುತ್ತಾ? ಲೋ ಕಿನಾಳ್, ಸೂಪರ್ ಕಣ, ಹೆಂಗೋ ಹೊಡೆದಲ್ಲೋ, ಮನಗಿಸ್ಬಿಟ್ಟಲ್ಲ ಎಲ್ಲಾರನ್ನ. ಇನ್ನೊಂದ್ಸರಿ ಆ ಡೈಲಾಗ್ ಹೊಡ್ಬಿಟ್ಟು ಮುಂದೆ ಹೋಗ. ಇದು ಮಿಮಿಕ್ರಿ ಅಂದ್ರೆ. ಕೇಳಿಬಿಟ್ರೆ ಸ್ವಾಮಿ ವಿವೇಕಾನಂದ್ರ ಎದ್ದೇಳು ಭಾರತಿ ಅಂತ ಎದ್ದು ಬಿಟ್ರೆ ನನ್ನ ಮಕ್ಕಳ ತಿಪ್ಪಿಯಾಗ ನಾಯಿ ಕುಡಿಯೋದಂಗೆ ಪುದು ಎದಕ್ ಬರ್ತಿರ್ಲಿ ಇಲ್ಲಿಗೆ? ಅಂದಂಗೆ ನಿನ್ ಮೇಲೆ ಬಹಳ ಬೇಜಾರು ಕಣ. ಎರಡು ಮಂಕ್ರಿ ಬಾಡ್ ಬೇಷರಿ ಅಂದ್ರೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಓದ್ತೀಯ, ಆದ್ರೆ 20 ಕಿಲೋಮೀಟರ್ ನಮ್ಮ ಹೊಸಮನಿಗೆ ಬರ್ಲವಲ್ಲಪ್ಪ. ಅಣ್ಣ, ನಾನು ನಿಮ್ಮನೆ ಗ್ರೂಪ್ ಪ್ರವೇಶಕ್ಕೆ ಬರ್ಬೇಕು ಅಂತಾನೆ ಕಾರ್ ಎಲ್ಲ ತೊಳ್ಕೊಂಡು. ಏನ್ ತೊಳ್ಕೊಂಡು? ಕಾರ್ ತೊಳ್ಕೊಂಡ್ರೆ ಬರ್ತಿದ್ದೆ ಅಣ್ಣ. ಅಷ್ಟೊತ್ತಿಗೆ ಒಂದು 250 ಜನ ಬಂದು, ಅಣ್ಣ ಹೊಟ್ಟೆ ಹಸು ಒಂದು 250 ಪಲಾವ್ನ ನಾನೇ ಕಟ್ಟಿ ಅವ್ರಿಗೆಲ್ಲ ದಾನ ಮಾಡಿ ಬರೋತಿ ಲೇಟ್ ಆಗ್ಬಿಡ್ತು ಕನ್ನಡ. ತಮ್ಮಯ್ಯ ಅಣ್ಣ, ಇಷ್ಟು ಸಮಾಜ ಸೇವೆ ಮಾಡೋನು ಮೊನ್ನೆ ಕಿಟ್ ಕೊಡ್ಬೇಕಾದ್ರೆ ಕ್ಯೂ ಅಲ್ಲಿ ಯಾಕಪ್ಪ ನಿಂತದ್ದೆ? ಅಣ್ಣ, ಅವ್ರು ಕೊಟ್ರಲ್ಲ ಕಿಟ್ಟು, ಅದ್ ನಾನ್ ತಗೊಂಡೋಗ್ಲಿಲ್ಲ. ಹೌದು, ವಿಜಯ್ ಶೆಟ್ಟಿಗೂ ಹರ್ಷಿಂಗು ದಾನ ಮಾಡ್ಬಿಟ್ಟೆ ಕನ್ನಡ. ಹೌದಾ? ಅಂದ್ರೆ ನಿನ್ನ ಹತ್ರನು ಬಿಡ್ಲು ಅವರು? ಅಂದ್ರೆ ನಿನ್ನ ಹತ್ರನು ತಗೊಂಡೋದ್ರ? ಅಲ್ಲೇ ಟೋಟಲ್ 27 ಕಿಟ್ನ ಲಗೇಜ್ ಆಟ ಮಾಡ್ಕೊಂಡು ತುಂಬ್ಕೊಂಡೋಗಿರ. ವಿಜಯ್ ಶೆಟ್ಟಿ ಅವರು ನನ್ನ ಮುಂದೆ ಬಂದು ಮಾರುತ್ತ ಭಾಷಣ ಬಿಗಿತಾರೆ. ಆ ವಯ್ಯಂಗೆ ಎಷ್ಟು ಕೊಟ್ಟರು ಸಾಧ್ಯ ಇಲ್ವಲ್ಲ? ಅಲ್ಲಿ ಗಂಟೆ ಹೋಗ್ಬೇಡ ಕಣೋ. ಯಾರಾದ್ರೂ ಊಟ ಮಾಡ್ಬೇಕಾರೆ ನಮ್ಮಿಬ್ರು ನೋಡಿ ಅಷ್ಟು ತಿಂತಾರೆ ಇಷ್ಟು ತಿಂತಾರೆ ಅಂತಿದ್ದೆ. ಆ ವಯ್ಯ ಯಾರು ಇಲ್ದಾರೆ ಟೈಮಲ್ಲಿ ಹಿಂಗ ಅನ್ಕೊಂಡು ಹೋಗತ್ತಲ್ಲ, ಯಾರಿಗೆ ಹೇಳೋಣ ಅದನ್ನ? ಅಣ್ಣ, ನಾವಿಬ್ರು ಜಾಸ್ತಿ ಊಟ ಮಾಡ್ತೀವಿ, ಕಾಫಿ ಕುಡಿತೀವಿ ಅನ್ನೋರ್ಗೆಲ್ಲ ಸರಿಯಾಗಿ ಉತ್ತರ ಕೊಟ್ಟ ಕನ್ನಡ. ಸರಿ ಬಾ ಕಂದ. ಮಾಡಿದೊಂದೇ ಮಿಮಿಕ್ರಿಲಿ 10 ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟು ಮಿಮಿಕ್ರಿ ಎಲ್ಲ ತಿಂದಾಕಬಿಟ್ಟಲ್ಲಪ್ಪ. ಸೂಪರ್ ಕಣ. ಅಣ್ಣ, ಒಂದ್ಸರಿ ಕಂದನ ಮುಖ ನೋಡೋಣ. ಹೆದ್ರಿ ಸತ್ತು ಸೈಡಿಗೆ ಬಂದು ನಿಂತದೆ, ಒಂದ್ಸರಿನೂ ಮದ್ದಿಗೆ ಬತ್ತನೇ ಇಲ್ಲ ಅಪ್ಪ. ಕೊನೆ ಕಾಮಿಡಿ ಕಿಲಾಡಿ ವೇದಿಕೆಲ್ಲಾದ್ರು ನಾನು ಉಮೇಶ್ ಕಿನ್ನಾಳ್ ಹೋಯ್ತಾ ಇಷ್ಟ ಆಯ್ತೀನಿ ಅನ್ನೋದು ಬಿಟ್ಟು ಬೇರೆ ಏನಾದ್ರು ಮಾಡೋ. ನಿಂದ ಅಮ್ಮ ಎಂತಿಕ್ಕಣ
ಅಣ್ಣ ತಮ್ಮಯ್ಯ ಕೇಕ್ ಬನ್ನಿ ಮತ್ತೆ ಕೇಕ್ ಕಟ್ ಕಟ್ ಮಾಡೋಣ. ಅದ ನಿನ್ಗೋಸ್ಕರ ದೊಡ್ಡ ಕಲಸು ಬೆಳೆದಿದ್ದ ಹಾರ ಕದಿ ತಗೊಳ್ಳ. ನೋಡಿದ್ರಾ ನನ್ನ ತಮ್ಮಯ್ಯ ನನಗೋಸ್ಕರ ಉಯ್ನರದ ಕಳಶ ಪಡೆದಿದ್ದೆ. ಅರೇ ಸತ್ತು ಯಾವಲ್ಲ ಅವನು ನನ್ನ ತಮ್ಮನ ಮ್ಯಾಗ ಕೈ ಮಡಗವ. ಎಷ್ಟ ಧೈರ್ಯ ನಿನಗೆ? ಈ ನನ್ನ ಮಗ ನಮ್ ತಾತನ ಹೆಣದ ಮೇಲೆ ಹಾಕಿರೋ ಹೆಣ ಈ ಹಾರನ ಎತ್ಕೊಂಡ್ ಬಂದವನಲ್ಲ, ಇವನ್ನ ಯಾವ್ದ್ರಲ್ಲಿ ಹೊಡಿಬೇಕು ಅಂತ ನೀನೇ ಹೇಳೋ ಸಡೆ. ಅಲ್ಲಲ್ಲ ಮಡೆ. ನಿಜವ ತಮ್ಮಯ್ಯ? ಅಣ್ಣ ನಿನ್ಗೆ ಇನ್ನೊಂದ್ ದಿವಸ ಗೊತ್ತಿಲ್ಲ. ಈ ಹಾರ ಹೆಣದ ಮೇಲಿದ್ರೆ ಆ ಹೆಣದ್ಗೊಳಕ್ ಹೋಗಿ ಮಣ್ಣಾಗೋಗುತ್ತೆ. ಅದೇ ಹಾರ ನಿನ್ನ ಹತ್ರ ಇದ್ರೆ ಸುಗಂಧ ದ್ರವ್ಯನ ಬೀರುತ್ತೆ. ನೋಡ್ದ ನನ್ನ ತಮ್ಮಯ್ಯ ಕಸ ಕಡ್ಡಿನ ಯಾವ್ದನ್ನು ವೇಸ್ಟ್ ಮಾಡಲ್ಲ, ಎಲ್ಲನೂ ತಂದಾಕ್ತಾನೆ. ಹೋಗ ಹೋಗ ಆಚೆ ಕಡೆಗೆ. ಬಡೆ ಅಯ್ಯಪ್ಪ ಇಬ್ರು ಒಬ್ರು ಬಿಟ್ಕೊಡೋದೇ ಇಲ್ಲ ಅಲ್ವಾ? ಚೆನ್ನಾಗಿ ನೋಡ್ಕೊಂಡು ತಮ್ಮ ಕೇಕ್ ಕಟ್ ಮಾಡದ ಕಲಾಸಿ ಪಾಳದಲ್ಲಿ ಮೊತ್ತಿಕ್ಕವರೆಲ್ಲ ಅಂಡರ್ವರ್ಲ್ಡ್ ಡಾನ್ ತರ ಫೀಲ್ ಮಾಡ್ತಾರಲ್ಲ ಇವರು. ಬನ್ನಿ ಮುಂದೆ ಹೋಗೋಣ. ಕೇಕ್ ಎಲ್ಲ ಕಟ್ಟಾಯ್ತು, ಪಾರ್ಟಿ ಮಾಡ್ಬಿಡೋಣ. ಗೆಳೆಯ ನಿನ್ ಪಾರ್ಟಿಗಿಂತ ಮುಂಚೆ ನಿಂಗೋಸ್ಕರ ನಮ್ ಕಿನ್ನಾಳು ಒಂದ್ ಮಿಮಿಕ್ರಿ ಕಂಡು ಹಿಡ್ದವ್ ಕಣ. ಅದನ್ನ ಹೇಳ್ಬೇಕು ಅಂತ 50 ಸರಿ ಕ್ಯಾಕ್ರಸ್ತವ್ನು ಹೇಳ್ಬಿಡಪ್ಪ. ಹೇಳಿನಂದ್ರೆ ಸತ್ಕಿತ್ ಹೋಗ್ಬಿಡ್ತಾನೆ. ಸೂಪರ್ 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 ಸೂಪರ್. చూడలే ನನ್ನ ಮಗನೇ, ನಿಂಗೆ ಟೇಸ್ಟ್ ಇಲ್ವಲ್ಲೋ? ಯಾಕೆ? ಅದು ಆಟೋ ಸೌಂಡ. ಎಮ್ಮೆ ಮುಕ್ಕುರ್ ಕಣ್ಕರ ಹಾಕ್ಬೇಕಾದ್ರೆ ಸೌಂಡ್ ಬಸ್. ಓ ಸರಿ ಕಣಪ್ಪ. ಅಂದೆ ಹಿಂಗೆ ಪಾರ್ಟಿ ಮಾಡೋಣ. ಎಸ್ ತಮ್ಮಯ್ಯ, ಅಣ್ಣ ನಾವೆಲ್ಲ ಕುತ್ಕೊಂಡು ಎಣ್ಣೆ ಹೊಡಿತಿದೀವಿ, ಅಷ್ಟ್ ದೂರ ಯಾಕಪ್ಪ ನಿಂತಿದ್ಯಾ? ಏನ್ ಮಾತು ಅಂತ ಆಡ್ತೀಯಣ್ಣ? ಯಾಕಪ್ಪ? ನೀನ್ ಸರ್ಸಮ್ಮನ ಕುಂತ್ಕೊಳ್ಳದೆ ತಪ್ಪು ಅಂದ್ಮೇಲೆ ಎಣ್ಣೆ ಕುಡಿಯಕ್ ಆಯ್ತದೇನಣ್ಣ? ಇರ್ಚಿದ್ದ ನಾನೆಲ್ಲ ಪಂಚ್ ಹೊಡೆದ ಅನ್ಕೋಬಿಟ್ಟೆ. ಮಾಡಿ ಬರ್ತೀನಿ ಅಣ್ಣಾಗ. ಮಿಮಿಕ್ರಿ ಮಾಡಿ ಹೇಳ್ತಾನಲ್ಲೋ. ಅದ್ಭುತ ಕಣ. ಹೋಗಕ್ಕಂದ ಅಣ್ಣ ಸುಸ್ಸು ಚೆನ್ನಾಗಿ ಮಾಡ್ಕೊ ಬರೋಣ. ತಮ್ಮಯ್ಯ ಅಣ್ಣ ಈಗ ಓತಲ್ಲ ಕೂಸು, ಬಹಳ ಒಳ್ಳೆ ಕೂಸ್ಕೊಳೋದು. ಏ ಒಳ್ಳೆನಣ್ಣ. ಇಷ್ಟು ಚಿಕ್ಕ ವಯಸ್ಸಿಗೆ ಎಂತ ಅಚೀವ್ ಮಾಡ್ಬಿಟ್ನೋ. ಅಯ್ಯೋ ಅಣ್ಣ, ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಅವನ್ ನೋಡೇ ಬರ್ದಿರ್ಬೇಕಣ್ಣ ಲೈನು. ಹೌದೌದೌದು. ಆದ್ರೆ ಸ್ವಲ್ಪ ನನ್ನ ಮಗ ಅಯ್ಯೋ. ಏನಣ್ಣ ಸ್ವಲ್ಪ? ಕಿತ್ತೋದ್ ನನ್ನ ಮಗ ಅವನು. 18 ವರ್ಷಕ್ಕೆ ಸರಿಗಮಪ್ಪ ಸಟ್ಕೋಬಿಟ್ಟು ಆಸೆ ಪಟ್ಟು ಲೈನ್ ಹೊಡಿಯಕ್ ಹೋಗಿ ನಾಯಿ ಹೊಡೆದಂಗ್ ಹೊಡೆಸ್ಕೊ ಬಂದ. ಅವತ್ತು ಹೊಡೆಸ್ಕೊಂಡ್ರಿ ನಾನು. ಇವತ್ವರ್ಗು ಯಾರಾದ್ರೂ ಕರೆದ್ರೆ ನಗ್ತಾನ? ಕಿನ್ನಾಳ ಅಂದ್ರೆ